ಹೌದು ಹೌದು. ನಾವೊಂದು ಘರ್ಷಣೆ ಕೇಳ್ಬೇಕಾಗಿತ್ತ. ಏನ್ರಿ ಸರ? ಮಾಡು ಸರಿ. ಅದಕ್ಕೆ ಘರ್ಷಣೆ ಹೆಂಗಪ್ಪ ಅಂತ ಕೇಳಿದ್ರ, ಶಿವನ ಶಾಪದಿಂದ ರಂಬೆ ಊರ್ವಶಿ ಮೇನಕಿಯರು ಜಿಂಕೆಗಳಾಗ್ಯಾರ. ಶಿವನ ಶಾಪದಿಂದ ರಂಬೆ ಊರ್ವಶಿ ಮೇನಕಿಯರು ಜಿಂಕೆಗಳಾಗ್ಯಾರು. ಯಾವ ಕಾರಣಕ್ಕಾಗಿ ಅವ್ರಿಗೆ ಜಿಂಕೆ ಆಗಂತೇಳಿ ಶಿವ ಶಾಪ ಕೊಟ್ಟ. ಅವ್ರು ಅಂತ ತಪ್ಪು ಯಾನ್ ಮಾಡಿದ್ರು ಅಂತೇಳಿ ನನ್ನ ಘರ್ಷಣೆ ಇತ್ತಮ್ಮ. ಹೌದು ಹೌದು. ಹೌದಿಲ್ಲ? ಅದಕ್ಕ ಹೇಳ್ತಾರ ಅವ್ರು, ಹೆಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ, ಹೊಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ. ಅದಕ್ಕ ಹೆಣ್ಣಂತಕ್ಕಂಥದ್ದು ಮಾಯೆ ಅಂತೇಳಿ ಹೇಳ್ತಾರ. ಅದಕ್ಕ ಘರ್ಷಣೆ ಹಂಗಪ್ಪ ಮಾಡು ಸರಿ. ರಾಮಚಂದ್ರ ಸರ್ಗೆ ನಾವು ಬುಕ್ಕ ತೋರಿಸಿ ಸವಾಲ್ ಮಾಡ್ತೀನಿ. ಘರ್ಷಣೆ ಯಾವ್ದಪ್ಪ ಅಂದ್ರೆ ಬುಕ್ಕ ಯಾವ್ದಪ್ಪ ಅಂತ ಕೇಳಿದ್ರೆ ಶಿವ ಮಹಾಪುರಾಣ. ಯಾರು ಬರ್ದದ್ದು? ರಾಮರಾವ್ ಸಾರೋದಿ ಅಂತಕ್ಕಂಥವ್ರು ಈ ಪುರಾಣ ಬರ್ದಾರ, ಶಿವ ಮಹಾಪುರಾಣ. ಈ ಪುರಾಣದಲ್ಲಿ ಘರ್ಷಣೆ ಹೆಂಗ್ ಕೇಳತ್ತನಪ್ಪ ಅಂತ ಕೇಳಿದ್ರೆ, ರಾಮನ ಮಾಸ್ತರ್ ನಿಮ್ ತೆಗಿದ್ರು ಬುಕ್ಕ ತಗೊಂಡ್ ಬಾ. ಶಿವನ ಶಾಪದಿಂದ ಹೇಳ್ರಿ ಸರ್. ಯಾವ್ದ್ರಿ? ಶಿವನ ಶಾಪದಿಂದ ರಂಬೆ ಊರ್ವಶಿ ಮೇನಕಿಯರು ಜಿಂಕೆಗಳಾಗ್ಯಾರ. ಶಿವ ಇದ್ರ ಸಂಬಂಧ ಅವ್ರಿಗೆ ಅಂತ ತಪ್ಪ ಅವ್ರೇನ್ ಮಾಡಿದ್ರು, ಯಾಕೆ ಶಾಪ ಕೊಟ್ಟ? ಅವ್ರ ಜಿಂಕೆಯಾಗ ಹುಟ್ಟಾಕ. ಹೌದಿಲ್ಲ? ಅದಕ್ಕ ಮಾಯ ರೂಪದೊಳಗಿರ್ತಕ್ಕಂಥ ಇವತ್ತ ಈ ಜಡೇರ್ ತೋಟದೊಳಗ ಹಲವಾರು ದೇವತೆಗಳನ್ನ ಕರ್ಕೊಂಡಾರ್ತಮ್ಮ. ಹೌದಿಲ್ಲ? ಇಲ್ಲಿ ಮಮದಾಪುರ ದುರ್ಗಮ್ಮ ಬಂದಾಳ. ಹೌದು. ಗದ್ಲ ಮಾಡಕ್ ಹೋಗ್ಬೇಡ ಹಿರಿಯಾರು. ಮಮದಾಪುರ ದುರ್ಗಾದೇವಿನೂ ಈ ಒಂದು ಹಬ್ಬಕ್ಕೆ ಆಹ್ವಾನ ಮಾಡ್ಕೊಂಡಾರ. ಬಂದಾಳ. ಮಮದಾಪುರ ದುರ್ಗಮ್ಮಗ ಮೀಸಿದತ್ತಮ್ಮ. ಹೌದು ಹೌದು. ಯಾವ ಅದಾವಿಲ್ಲ? ಮಮದಾಪುರ ದುರ್ಗಮ್ಮಗ ಮೀಸಿದಾವ ಅದಾವ. ಮಮದಾಪುರ ದುರ್ಗಮ್ಮ ಗಂಡಸೋ ಹೆಂಗಸೋ? ಹೌದಿಲ್ಲ? ಮತ್ತೆ ಇಲ್ಲೊಂದು ದೇವಿ ಬಂದ. ಇದ್ಯಾವ ದೇವಿ? ಯಾವ ಪಲ್ಲಕ್ಕಿರಿದು? ಲಕ್ಕವಾಯಿ ಲಕ್ಷ್ಮೀ ದೇವಿಗೆ ಮೀಸಿದಾವ. ಇವ್ರಿಗೆ ಮೀಸಿ ಯಾಕೆ ಬಂದು? ರಾಮನ ಮಾಸ್ತರ್ ನಿನ್ನ ಬಲೆ ಕುಬೇನ ಇತ್ತಪ್ಪ ಅಂತ ಕೇಳಿದ್ರೆ, ನಿನ್ನ ಬಲೆ ತಿಂಡೇನ ಇತ್ತು ಅಂತಂದ್ರೆ ಏನ್ ಮಾಡ್ಬೇಕಂತ ಕೇಳಿದ್ರ, ಈ ದುರ್ಗಾಮಣ್ಣಿ ಹೆಂಗಸೂರ್ನ ಮಾಡ್ಕೊಂಡು ಹೋಗ್ಬೇಕ. ಹೌದಿಲ್ಲ? ದುರ್ಗಾಮಣ್ಣಿ ಹೆಂಗಸೂರ್ನ ಮಾಡ್ಕೊಂಡು ಹೋದಿ. ಇವತ್ತು ನೀ ಹೆಣ್ಣು ಬೆಳಸಾಕ ಹೆಚ್ಚ. ಇಲ್ಲಿ ದುರ್ಗಾಮಣಿ ಇವತ್ತು ನಾ ಗಂಡು ಮಾಡಿ ಹೋಗ್ಕೋಣ. ಹೌದಲ್ಲ? ಅದಕ್ಕೆ ಮುಂದಿನ ಪಾಳ್ಯಕ್ಕೆ ಯಾರು ಮಾತಾಡ್ತಾರೆ ಮಾತಾಡಿನೂ. ಅದಕ್ಕ ಇಲ್ಲಿ ಬಂದಿರ್ತಕ್ಕಂಥ ಹೆಣ್ಣ ದೇವತೆಗಳಿಗೂ ಮೀಸಿದಪ್ಪ ಅಂತ ಕೇಳಿದ್ರ, ಇರ್ತಕ್ಕಂಥ ಗಂಡಿನ ಅಂಶ ಐತಿ. ವಿಷ್ಣು ಪರಮಾತ್ಮನ ಅವತಾರ ಧಾರಣ ಮಾಡ್ಕೊಂಡ್ ಬಂದಾಳ ಇಲ್ಲಿ. ಹೌದಿಲ್ಲ? ಅದಕ್ಕೆ ದುರ್ಗಾಮಗ್ ಮೀಸಿದವ್ ತಮ್ಮ. ನೀ ಹೆಂಗ ದುರ್ಗಾಮನ್ ಹೆಣ್ಣ ಮಾಡ್ಕೊಂಡು ಅಕ್ಕಿ ಮಾಡ್ಕೊಂಡು ಹೋಗು. ಹೌದಿಲ್ಲ? ನೋಡುನು ಕಾದ. ಅದಕ್ಕ ಪ್ರಧಾನ ಪ್ರಕೃತಿ ಅಬುಕ್ತೊಂಬರಿ ಕೇಳ್ರಿ. ಬ್ರಹ್ಮದೇವರ ತನ್ನ ಶರೀರದಿಂದ ಮಾನಸ ಪುತ್ರನ ತಯಾರು ಮಾಡಿ 9 ಮಂದಿ ತಯಾರು ಮಾಡಿದಾನ ಸರ. ಮಾಡು ಮಾಸ್ತರ. ಬ್ರಹ್ಮದೇವರ ತನ್ನ ಶರೀರದಿಂದ 9 ಮಂದಿ ತಯಾರು ಮಾಡಿ ಸೃಷ್ಟಿಗೆ ಪ್ರಪಂಚಕ್ಕೆ ಕಾರಣ ಅವನ ಬಳಿ ನಮ್ದು ಹಬ್ಬ ಐತಿ. ಮುಂದ ಪರಮಾತ್ಮ ಈ ಪ್ರಾಣ ಪ್ರಕೃತಿಯನ್ನ ಸೃಷ್ಟಿ ಮಾಡಿ ಅನ್ನೋ ಮುಂದಕ್ಕೆ ನಾವು ಇಟ್ಟು ಜೋಡಿ ಸಂಚಾರ ಮಾಡ್ಯಾನ. ಇವು ಗಂಡ ಇಂತೆ ಗಡ್ಡಾಡ್ರಿ ಮಾಡು ಸರಿ. ಅವ್ರ ಮುಂದೆ ಗಂಡ ಇಂತೆ ಗಡ್ಡಾಡ್ಯಾರ ಬುಕ್ನಾಗ ನೋಡ್ಕೊ ನೀವು. ಅದಕ್ಕೆ ಮತ್ತೆ ಗಂಡಲ್ಲ ಮತ್ತೆ ಪ್ರಧಾನ ಪ್ರಕೃತಿಗೆ ಶಿವ. ಹೌದಿಲ್ಲ? ಇಲ್ಲ ನಿಮ್ ಸಂಶಯ ಏನೈತೆ ಹೇಳ್ರಿ ಸರ್. ನಮ್ದೇನು ಜಗಳ ಅಂತೆ, ನಾವು ಜ್ಞಾನ ಜಗಳ ಮಾಡವ್ರಿ. ನಮ್ ಜಗಳ ನಮ್ದು ಯಾರ ಜೋಡಿ ಜಗಳ ಏನಿಲ್ಲ ಸರ. ದೈವಕ್ಕೆ ನೀವು ತಿಳಿಸಿ ಹೇಳ್ರಿ. ನಾ ಬುಕ್ ಮಾಡ್ತೀನಿ ನೋಡ್ರಿ. ಪ್ರಧಾನ ಪ್ರಕೃತಿನ ಹುಟ್ಟಿಸಿದವ ಪರಮಾತ್ಮ. ಹೌದಲ್ಲ? ಮುಂದ ಶಿವ ಪಾರ್ವತಿ ಆಕೆ ಪಾರ್ವತಿಗಳು ಮುಂದೈತ ಶಿವ ಪಾರ್ವತಿಯರು ಸಂಚಾರ ಮಾಡ್ಯಾರ. ಮತ್ತೆ ಗಂಡ ಪ್ರಧಾನ ಪ್ರಕೃತಿ ಶಿವ ಗಂಡದಾನು. ಹೆಂಗಪ್ಪ ಅಂತ ಕೇಳಿದ್ರ, ಸ್ವಚ್ಛಂದವಾಗಿ ವಿವರಿಸುತ್ತಿದ್ದ ಸದಾಶಿವ ಮೂರ್ತಿಯನ್ನು ತನ್ನ ಶರೀರದಿಂದ ಶಕ್ತಿಯನ್ನು ಸೃಷ್ಟಿಸಿದ. ಈಕೆಗೆ ಶಿವನ ಪ್ರಧಾನ ಪ್ರಕೃತಿ ಅಲ್ರಿ. ಪ್ರಧಾನ ಪ್ರಕೃತಿ ಪ್ರಧಾನ ಪ್ರಕೃತಿ ಗಂಡ ಅದಾವ ಶಿವ.
ಆಯ್ತಾಳ್ರಿ ಸರ್. ಅದಕ್ಕೆ ಇರ್ಲಿ ವಿಷಯ ಹೆಂಗದಾವು ಅವ್ರು ಹಾಕಿರ್ತಕ್ಕಂಥ ಸವಾಲ ಮತ್ತೊಂದು ಸಿಕ್ಕೈತಿ ಸರ್ ನಮಗ. ಹೌದು ಹೌದು. ಎರಡನೇದ ಹೊರಗಲ್ಲಿ ಇದು ಒಳಗ ಮಾಡುವಂತದೈತ್ರಿ. ಹೊರಗೆ ಎಲ್ಲಿ ಮಾಡೋದೈತಿ ಎಲ್ಲ ಒಳಗ ಮಾಡೋದೈತ್ಲ. ಅಲ್ಲಿ ಹೊರಗೆ ಮಾಡಿದ್ರೆ ಸರಿನಾಗಂಗಿಲ್ಲ. ಹಲೋ ದಯವಿಟ್ಟು ಒಂದು ಏನಂತದ ಅವ್ರಿಗೆ ಸಿಕ್ಕಂತ ಸವಾಲು ಅವರು ಹೇಳಿ, ಇವ್ರಿಗೆ ಸಿಕ್ಕಂತ ಸವಾಲು ಇವ್ರು ಹೇಳಿ. ಆದ್ರೆ ನಮ್ಮ ನಿರ್ಣಯ ಏನೈತಿ ಬೆಳಿಗ್ಗೆ 5:00 ಐತಿ. ಈಗ ಕುಂತಂತ ಮಂದಿಗೆ ಸ್ವಲ್ಪ ಗೊತ್ತಾಗಬೇಕಲ್ಲ ಯಾರಿಗೆ ಎಷ್ಟು ಸಿಕ್ಕ ಅನ್ನೋದ. ಹಂಗ ಮತ್ತೆ ಅವ್ರ ಪ್ರಶ್ನೆ ಕೇಳ್ರು ಇವ್ರ ಪ್ರಶ್ನೆ ಕೇಳ್ರು ಅವ್ರ ಉತ್ತರ ಗೊತ್ತಾಗಬೇಕಲ್ಲ. ಬೆಳಿಗ್ಗೆ 4 ಮಂದಿ ಇರ್ತಾರೆ, 4 ಮಂದಿ ಗೊತ್ತಾಗ್ಬಾರ್ದು, ಎಲ್ಲರಿಗೂ ಗೊತ್ತಾಗಬೇಕು. ಅದ್ರ ಸಲುವಾಗಿ ಅವ್ರು ಉತ್ತರ ಹೇಳ್ಕೊತ ಹೋಗಿ ಸಿಕ್ಕದ್ದು ಅವ್ರು ಬಂದ ಪಾಪ ಅವ್ರು ಸಿಕ್ಕರು ಅವ್ರು ಹೇಳಿ. ಇಲ್ಲ ಅನ್ನಗಳು ಅವರು ಬ್ಯಾಸರಾಗಕ್ಕೆ ಹೋಗ್ಬೇಡ್ರಿಪ್ಪ. ಹಾಡು ಕೇಳುವಂತ ಕುತೂಹಲ ಭಾಳ ಐತಿ ಅನ್ನಗಳದು. ಅವ್ರದೇನ ಇರ್ಲಿಲ್ಲ, ಅವ್ರದೇನ್ ತಪ್ಪಲ್ಲ, ಇರ್ಲಿ. ಯಾಕಂತ ಕೇಳಿದ್ರೆ ಏನೋ ಟೆನ್ಷನ್ ಭಾಳ ಇರುತ್ತೆ ನಮಗಿಲ್ಲಿ. ನೀವು ಹೊರಗೆ ಕುಂತ ಕೇಳೋರ್ಕಿಂತ ಐತೆ ನಮಗಿಲ್ಲಿ ಭಾಳ ಅವ್ರು ಹಾಕಿದ ಸವಾಲು ಹುಡುಕಿರ್ಬೇಕು, ನಾವು ಹಾಕಿದ ಸವಾಲು ಟೆನ್ಷನ್ ಭಾಳ ಐತಿ. ಅದಕ್ಕೆ 4ನೇ ಸವಾಲು ಯಾವ್ದಪ್ಪ ಅಂತ ಕೇಳಿದ್ರೆ ಸೂರ್ಯನ ಉತ್ತರ ಏನವನ್ನು ದೇವಯಾನವೆಂದು ಕರೆಯುವರು ಅಂತೇಳಿ ಹಿಂಗ ಪ್ರಶ್ನೆ ಮಾಡ್ಯಾರ. ಅದಕ್ಕೆ ಉತ್ತರ ಹೆಂಗಪ್ಪ ಅಂತ ಕೇಳಿದ್ರ ಸೂರ್ಯನ ಉತ್ತರ ಮಾರ್ಗವನ್ನು ದೇವಯಾನವೆಂದು ಕರೆಯುವರು ಅಂತೇಳಿ ಬ್ರಹ್ಮಾಂಡ ಪುರಾಣ ಭಾಗ 1 ಶ್ರೀರಂಗ ಹೆಗಡೆ ಅವರು ಬರೆದಿರ್ತಕ್ಕಂಥ ಪುರಾಣ 158ನೇ ಪುಟಕ ಅದೊಂದು ಮತ್ತೊಂದು ಸವಾಲು ಸಿಕ್ಕೈ ಸರ್ ನೋಡ್ರಿ. ಅದಕ್ಕ ಅವ್ರು ಹಾಕಿರ್ತಕ್ಕಂಥ ಸವಾಲು ಮತ್ತೊಂದು ಸಿಕ್ಕೈತಮ್ಮ. ಹೌದಿಲ್ಲ? ಒಟ್ಟು ಖಾಲಿ ಮಾಡಿದ್ವಿ ಮಾಸ್ತರ. ಯಾವ್ದಪ್ಪ 5ನೇ ಸವಾಲ ಏನಪ್ಪಾ ಅಂತ ಕೇಳಿದ್ರೆ ಏನ್ ಹಾಕಿದಾರೆ ಸವಾಲ್ ಅಂತ ಕೇಳಿದ್ರ ಕೇಶಿಧ್ವಜನು ಏನದಿಂದ ತನ್ನ ಏನಕ್ಕೆ ಮರಳಿದನು ಅಂತೇಳಿ ಸವಾಲ್ ಹಾಕ್ಯಾರ. ಕೇಶಿಧ್ವಜನು ಆನಂದದಿಂದ ತನ್ನ ರಾಜ್ಯಕ್ಕೆ ಮರಳಿದನು ಅಂತೇಳಿ ಹಿಂಗ ನಮಗ ಪ್ರಶ್ನೆಗೆ ಉತ್ತರ ಸಿಕ್ಕೈತಿ. ಪುರಾಣ ಯಾವ್ದಪ್ಪ ಅಂತ ಕೇಳಿದ್ರ ನಾರದ ಮಹಾಪುರಾಣ ಭಾಗ 2 ಶ್ರೀರಂಗ ಹೆಗಡೆ ಅವರು ಬರ್ದಿರ್ತಕ್ಕಂಥ ಪುರಾಣ. ಪುಟಪೇಜ್ ಯಾವ್ದಪ್ಪ ಅಂತ ಕೇಳಿದ್ರ 132ನೇ ಪುಟದೊಳಗ ಕೇಶಿಧ್ವಜ ಅಂತಕ್ಕಂಥ ಸವಾಲ್ ಸಿಕ್ಕೈತಿ ಸರ್. ತಗೊಳ್ರಿ ತಗೋರಿ ಸರ್, ಬಡ ಬಡ ಕಮಿಟಿ ಅವ್ರು ಕೇಶಿಧ್ವಜ ಐತ್ರಿ. ಇರ್ಲಿ ತಮ್ಮ, ಅದಕ್ಕ ಕೇಳ್ಬೋದಲ್ರಿ ಮಾಸ್ತರ. ಬಾಳ ಮಾತಾಡಿ ಜನರಿಗೆ ಬಾಳ ಬೇಸರ ಆಗೋದು ಬೇಡ್ತಮ್ಮ. ನೋಡೋಣ ಮುಂದಿನ ಪಳೆಕ ಅವ್ರ ಏನೇನ ಮಾತಾಡ್ಲಿ, ಕಮಿಟಿ ಹಿರಿಯರ ಏನೇನ್ ನಿರ್ಣಯ ತಗೋತಾರ ತಗೋಲಿ. ಅದಕ್ಕೆ ನಮ್ದೇನು ಇಷ್ಟೇ ಇಲ್ಲ. ಇನ್ನೊಂದ್ 2 ನೋಡಿ ಚಾಲವನ್ನ ಹಾಡಿ ಸಹಕಲಾವಂತರಿಗೆ ಚಾನ್ಸ್ ಕೊಟ್ಬಿಡಮ್ ತಮ್ಮ ಶಿವಣ್ಣ. ಹಾ ಸರ್, ಹಾ ಏನ್ ಕೊಡ ಅವ್ರಿಗೆ ಚಾನ್ಸ್ ಕೊಡ್ದು ಮೈಕ್ ಕೊಡ್ದು ಆ ಮುದುಕಿ ಮನೆ ಕಳಿಸ್ಬಿಡ್ಬೇಕು. ಹೌದಿಲ್ಲ? ಈ ಮೈಕ್ ನೊಳಗೆ ಇರ್ತಕ್ಕಂಥ ಸೌಂಡ್ ಗಂಡಿನ ಅಂಶ ಐತಿ, ಗಂಡ ಪರಮಾತ್ಮದಾನ ಇದ್ರಾಗ. ಹೌದಿಲ್ಲ ಶಿವಣ್ಣ? ಈ ಜಡೇರ್ ತೋರದೊಳಗೆ ಹಿರಿಯರು ಏನ್ ಮಾಡ್ಯಾರಪ್ಪ ಅಂತ ಕೇಳಿದ್ರೆ ಹಬ್ಬ ಸಲುವಾಗಿ ಪೆಂಡಲ್ ಹಾಕಿ ಇಲ್ಲಿ ಏನ್ ಮಾಡ್ಯಾರಪ್ಪ ಅಂತ ಕೇಳಿದ್ರೆ ದೀಪಾಲಂಕರಣ ಮಾಡ್ಯಾರ. ದೀಪಾಲಂಕಾರ ದೀಪದೊಳಗೆ ಏನೈತಿಪ್ಪ ಅಂತ ಕೇಳಿದ್ರೆ ಗಂಡ ಸ ಅಂತಕ್ಕಂಥ ವಿದ್ಯುತ್ ಸ್ಟ್ರಾಂಗ್ ತಂತೆ ಐತಿ. ಪುರಾಣ ಕೊಡ್ತೀನಿ ಇದ್ರೊಳಗೆ ಇರ್ತಕ್ಕಂಥ ಕರೆಂಟ್ ಗಂಡ ಅಂತೇಳಿ. ಹೌದಿಲ್ಲ? ನೀನು ಹೇಳ್ಬೇಕ ರಾಮಚಂದ್ರ ಸರ, ಯಾನ್ ಕೊಡ್ಬೇಕಪ್ಪ ಅಂತ ಕೇಳಿದ್ರ ಈ ಸ್ಟೇಜ್ ಒಳಗೆ ಇರ್ತಕ್ಕಂಥ ಈ ದೀಪ ಹಚ್ಚಾರಲ್ಲ, ಈ ದೀಪ ಬೆಳಕನೆ ಹಚ್ಚಾರಲ್ಲ, ಇದ್ರೊಳಗೆ ಇರ್ತಕ್ಕಂಥ ಅಂಶ ಹೆಣ್ಣಿಂದ ಐತಿ, ಇದು ನಮ್ಮ ಅವ್ವಂತ ನೀ ಕೊಡ್ಬೇಕು. ಹೇಳ್ತಾರ ಮಾಸ್ತರ್ ಭಾಷೆನೇ. ಹೌದಿಲ್ಲ? ಅದಕ್ಕೆ ನೋಡುನು ಮಾಸ್ತರ್ ಭಾಷೆನ ಯಾರದಾರ ಮಾಸ್ತರ್ಗೆ ಶಿವಮಹಾಪುರಾಣ ಅಂತಕ್ಕಂಥದ್ದು ಈ ಪುರಾಣದ ಘರ್ಷಣೆ ಪುಟ್ಪೇಜು ಹೇಳಿನಿ ಸರ. ಇದ್ರ ಘರ್ಷಣೆ ಕೇಳಿನಿ. ರಮ್ಯ ಊರ್ವಶಿ ಮೇನಕೆಯರು ಶಿವನ ಶಾಪದಿಂದ ಜಿಂಕೆಗ್ಯಾರು, ಎದ್ರ ಸಲುವಾಗಿ ಜಿಂಕೆಗ್ಯಾರ ಅಂತೇಳಿ ಈ ಪುರಾಣದ ಘರ್ಷಣೆ ಕೇಳಿ ನಿಮ್ಮ ಅಂತ್ಯಕ್ಕಿದ್ರೆ ಈ ಪುರಾಣ ತಂದ ದೈವದಲ್ಲಿ ತೋರಿಸಬಹುದು. ಮಾಸ್ತರ ಅದಕ್ಕೆ 2 ನೋಡಿ ಚಾಲವನ್ನ ಹಾಡಿ ಸಹಕಲಾವಂತರಿಗೆ ಚಾನ್ಸ್ ಕೊಡುತ್ತಮ್ಮ. ಮುದುಕಿ ಮಾಯ ಕೊಡ್ರಿ ಸರ. ಹೌದಿಲ್ಲ? ಅದಕ್ಕೆ ಇನ್ನ ಹೇಳುವ ವಿಷಯಗಳು ಬಾಳದಾವು. ಹೌದಿಲ್ಲ? ಹೇಳುವ ವಿಷಯಗಳು ಬಾಳದಾವು. ಅದಕ್ಕೆ ಕುಂತ ಕೇಳುವಂತ ಜನನು ಬಾಳ ಚಂದ ಕೂಡ ಐತಿ. ಹೆಂಗಪ್ಪ ಅಂತ ಕೇಳಿದ್ರ ತಮ್ಮ ಹಿಂಗೆ ಮಮದಾಪುರ ಗ್ರಾಮದೊಳಗೆ ಏನ್ ಮಾಡಿರಪ್ಪ ಅಂತ ಕೇಳಿದ್ರೆ 5 ಮಂದಿ ಶರಣರು ಎಲ್ಲಿ ಹೊಂಟಿದಪ್ಪ ಅಂತ ಕೇಳಿದ್ರೆ ಕಾಶಿ ಯಾತ್ರೆಗೆ ಹೊಂಟಿದ್ರು ತಮ್ಮ. ಹೊಂಟಿದ್ರು ಮಾಸ್ತರ. ಹೌದಿಲ್ಲ? ಕಾಶಿ ಯಾತ್ರೆಗೆ ಹೊಂಟಿದ್ರು. ಅವಾಗ ಈ ಹೊಲದೊಳಗೆ ಇರ್ತಕ್ಕಂಥ ಮುದುಕಿ ಏನ್ ಮಾಡ್ತಪ್ಪ ಅಂತ ಕೇಳಿದ್ರೆ ಆ ಮುದುಕಿನ ಕೇಳಿದ್ರೆ ಅವ್ರು ಯಾವ ನಮಗ ನೀರಡಿಕೆ ಹಸಿವಾಗ್ಯದ. ಹೌದಿಲ್ಲ? ನಮಗ ನೀರಡಿಕೆ ಹಸಿವಾಗ್ಯದ, ನಮಗ ನೀರಿನ ದಾಹವನ್ನ ತೀರಿಸು ಅಂತ ಕೇಳಿದಾಗ ಮುದುಕಿ ಯಾಕಾಗೋಲ್ಲ. ಮುದುಕಿ ಏನ್ ಮಾಡಿತಪ್ಪ ಅಂತ ಕೇಳಿದ್ರೆ ಬೇನಿ ಗಿಡದ ಬಡ್ಡ್ಯಾಗ ಒಂದ್ ಹರಿಬೆ ಹಾಕಿ ನೀರ್ ಹಾಕಿ ಇಟ್ಟಿತ್ತಮ್ಮ. ಹೌದಿಲ್ಲ? ಹರಿಬೆ ಹಾಕಿ ನೀರ್ ಹಾಕಿ ಇಟ್ಟಿತ್ತು. ಅವಾಗ ಶರಣರು ಕಾಶಿ ಯಾತ್ರೆಗೆ ಹೊರಟಾಗ ನಮಗ್ ಹಸಿವಾಗೈತಿ, ನಮ್ಗೆ ತಿನ್ಲಿಕ್ಕೆ ಏನಾರ ಕೊಡಂದಾಗ ಯಾಕಾಗೋದು ಬರೀ ಮಹಾತ್ಮರಿ ಅಂತೇಳಿ ತನ್ನ ಹೊಲದೊಳಗಿರ್ತಕ್ಕಂಥ ನೀರ ಮತ್ತ ಗೊಂಜಾಳ ಸಿಟ್ನಿಯನ್ನ ಏನ್ ಮಾಡ್ಲಿಪ್ಪ ಅಂತ ಕೇಳಿದ್ರ ಆ ಮಹಾತ್ಮರಿಗೆ ಕೊಟ್ಲು. ಹೌದಿಲ್ಲ? 5 ಮಂದಿ ಶರಣರು ಏನ್ ಮಾಡಿರಪ್ಪ ಅಂತ ಕೇಳಿದ್ರ ಮಹಾತ್ಮರಾಗಿ
ಆಶೀರ್ವಾದ ಮಾಡಿರ್ತಮ್ಮ. ಯಾನ್ ಆಶೀರ್ವಾದ ಮಾಡಿರು? ಏನಂತ ಮಾಸ್ತರ? ಈ ಬಂಗಾರ ಮುದುಕಿ ಆಗುವ ಅಂತೇಳಿ ಆಶೀರ್ವಾದ ಮಾಡಿರ್ತಮ್ಮ. ಬಂಗಾರ ಮುದುಕಿ ಆಗಂತ ಹೇಳಿ. ಹೌದಿಲ್ಲ? ಹೌದು. ಬಂಗಾರ ಮುದುಕಿ ಆಗಂತೇಳಿ ಆಶೀರ್ವಾದ ಮಾಡಿ ಶರಣರು ಕಾಶಿ ಯಾತ್ರೆಗೆ ಹೊರಟ್ರು. ಗುಡಿಸಲ್ದಾಗ ಮುದುಕಿ ಏನಾಗಿ ಬಿತ್ತಪ್ಪ ಅಂದ್ರೆ ಬಂಗಾರದ ಗಟ್ಟಿಯಾಗಿ ಬಿತ್ತಮ್ಮ. ಹೌದು ಹೌದು. ಹೌದಿಲ್ಲ? ಬಂಗಾರದ ಗಟ್ಟಿಯಾಗಿ ಬಿತ್ತು. ಹೌದು. ಹುಚ್ಚ ಅಂತಿತ್ತು ರಾಮಣ್ಣ ಅಂತದು. ಗಂಡಿಗೆ ಹೇಳ್ತಿ ಮನ್ಯಾಗ, ಅಲ್ಲೋ ಮಾರಾಯ ದೌಳವನ ನಿಮ್ಮ ಅವ್ವ ಹೊಲಕ್ಕೆ ಹೋಗಿ ಬಾಳ ತೆಗೈತಿ, ಸ್ವತ್ತು ಮುಳುಗಿತಿ, ಇನ್ನೂ ಮನಿಗೆ ಬರುವಾಳು, ಈಗ ಅದಾಳು ಸತ್ತಾಳು ನೋಡಿ ಬರುವ ಅಂತೇಳಿ ಹುಚ್ಚ ಹ್ಯಾಂತಿ ಗಂಡಿಗೆ ಹೇಳ್ತಿ. ಗಂಡಿದ್ದಂತಾವ್ ಏನ್ ಮಾಡಿದ್ಪ ಅಂತ ಕೇಳಿ ಹೊಲದೊಳಗೆ ಬಂದ. ಆ ಗುಡಿಸಲ್ದೊಳಗೆ ಮುದುಕಿ ನೋಡಿತ್ತಮ್ಮ. ಮುದುಕಿ ಏನಾಗಿತ್ತಪ್ಪ ಅಂತ ಕೇಳಿದ್ರೆ ಬಂಗಾರ ಗಟ್ಟಿಯಾಗಿ ಬಿದ್ದಿತ್ತು. ಬಂಗಾರ ಗಟ್ಟಿಯಾಗಿತ್ತು ಅಲ್ಲ ನಮ್ಮ ಮುದುಕಿ ನಮ್ಮ ಅವ್ವ ಬಂಗಾರ ಗಟ್ಟಿಯಾಗಿ ಬಿದ್ದಾಳ. ಹೌದು. ಮನೆಗೆ ತಗೊಂಡೋಗಿ ಗಂಡ ಹೆಂಡತಿನ ಸುಖವಾಗಿ ಬಾಳೋನು ಅಂತ ಹೇಳಿ ಬಂಗಾರ ಗಟ್ಟಿಯನ್ನು ತಗೊಂಡ ಆ ಗಂಡ ಏನ್ ಮಾಡಿದಪ್ಪ ಅಂತ ಕೇಳಿದ್ರೆ ಮನಿಗೆ ಹೋದತ್ತಮ್ಮ. ಹೌದಿಲ್ಲ? ಮನಿಗೆ ಹೋದ ಹ್ಯಾಂತಿ ಬದಲ ಆಸೆ ಬರೋಕ್ ಹ್ಯಾಂತಿ ಅದಕ್ಕೈತ್ಲ ಯಾವ ನಿಮಗಲ್ಲ ಮತ್ತೆ ಈಗೀಗ ಅದಕ್ಕೆ ಏನ್ ಮಾಡ್ಬೇಕಪ್ಪ ಅಂತ ಕೇಳಿದ್ರ ಹೆಂಗಸೂರ್ನ ಅರ್ಬಿ ಅಂಗಡಿಯಾಗ ಬಿಡಬಾರ್ದು, ಎಮ್ಮಿ ನೀರಾಗ ಬಿಡಬಾರ್ದು. ಹೌದಿಲ್ಲ? ಹೆಂಗಸೂರ್ನ ಸೀರೆ ಅಂಗಡಿಯಾಗ ಬಿಡಬಾರ್ದು, ಎಮ್ಮಿ ನೀರಾಗ ಬಿಡಬಾರ್ದು. ಅವ್ರ ಕಾಯ್ಕೆ ಅವ್ರು ಮಾಡ್ಯಾವ್ರಿ. ಅದಕ್ಕೆ ಹ್ಯಾಂತಿಗೆ ಬಹಳ ಆಸೆ ಆತ. ಅಲಾದವಳವನ ಹೊಲಕ್ ಹೋಗಿ ನಿಮ್ಮ ಅವ್ವ ಬಂಗಾರ ಅಂದ್ರೆ ನಾನು ಹೋಗಿ ಹೊಲ ಹೋಗಿ ನಾನು ಬಂಗಾರ ಹಾಕೋನು ಆನಂದವಾಗಿ ಬಿಟ್ಟು ಜೀವನ ಕಳೀನಿ ಅಂತ ಹೇಳಿ. ಹೌದಿಲ್ಲ? ಅವಾಗ ಗಂಡಿದಂತ ಯಾಕಾಗೋತ್ತು ದೌಳಕಿನ ಅಂತ ಹೇಳಿ ಏನ್ ಮಾಡ್ತಾನ, ತನ್ನ ಹೆಗಲ ಮೇಲೆ ಹೊತ್ತೊಂದು ಹ್ಯಾಂಡ್ತಿನ ಹಣಸಲ ಗುಡಿಸಲ ಹೋದ್ ಬರ್ತಾನು. ಈ ನಮ್ಮ ಅವ್ವನ ಗತೆ ಗೊಂಜಾಳ ಸಿಟ್ನಿ ಕಾಯಕ್ ಹಚ್ಚಿದಕ್ಕಿನ ಕೆಲ್ಸಕ್ಕ ಏನ್ ಮಾಡಿರಪ್ಪ ಅಂತ ಕೇಳಿದ್ರೆ ಕಾಶಿ ಯಾತ್ರೆ ಮುಗಿಸ್ಕೊಂಡು ಶ್ರೀಶೈಲ ಕಾಶಿ ಯಾತ್ರೆ ಮುಗಿಸ್ಕೊಂಡ ಶರಣರು ಏನ್ ಮಾಡಿರಪ್ಪ ಅಂತ ಕೇಳಿ ಮರಳಿ ಹೊಳಿ ಬರ್ತಾ ಇದ್ರು. ಅವಾಗ ವಿಚಾರ ಬಂತ ಶರಣರಿಗೆ. ಏನ್ ವಿಚಾರ ಬಂತಪ್ಪ ಅಂತ ಕೇಳಿದ್ರೆ ಆ ಮುದುಕಿಗೆ ನಾವು ಆಶೀರ್ವಾದ ಮಾಡಿ ಹೋಗಿದ್ವು. ಆ ಮುದುಕಿ ಏನಾಗೈತಿ ಏನಿಲ್ಲ ಅಂತ ಹೇಳಿ ನೋಡ್ಬೇಕಂತ ಬಂದ್ರು. ಹುಚ್ಚ ಹ್ಯಾಂಡ್ ತಿತ್ತ. ಹೌದಲ್ಲ? ಹುಟ್ಟು ಚಾಂತಿ ಯಾನಕೇರು ಯಾವ ನಮ್ಗೆ ನೀರಡಿಕೆ ಆಗೈತಿ, ಹಸಿ ಹೋಗೈತಿ, ಏನಾರ ತಿನ್ಲಿಕ್ಕೆ ಕೊಡು, ಕುಡಿಯಾಕ ನೀರ್ ಕೊಡು ಅಂತ ಕೇಳಿಬಿಟ್ರು. ಹುಚ್ಚ ಅಂತ ಹೇಳಿ ಶರಣರಿಗೆ ಹೋಗ್ರೋ ನಮ್ಮ ಹೊಲ್ದಾಗ ಏನ್ ಕೊಡ್ದೈತಿ ನಿಮ್ಗೆ ಅಂತೇಳಿ ಅವ್ರನ್ನ ಬೇದ ದಬ್ಬ ಹಾಕಿಬಿಟ್ರು. ಹೌದಲ್ಲ? ಬೇದ ದಬ್ಬ ಹಾಕಿ ಹೊರಗೆ ಹಾಕಿದಳು. ಅವಾಗ ಶರಣರು ತಾಯಿಗೆ ಆಶೀರ್ವಾದ ಮಾಡಿದ್ರಿ ಯಾನ ಬಂಗಾರ ಆಗತ್ತೇಳಿ. ಈಗೀಗ ಶಾಪ್ ಕೊಟ್ರು ಹೆಂಗಸಿಗೆ ಹುಚ್ಚ ಅಂತ ಏನ್ ಕೊಟ್ರಪ್ಪ ಅಂತ ಕೇಳಿದ್ರ ಕತ್ತಿ ಆಗು ಅಂತೇಳಿ ಈಗೀಗ ಶಾಪ್ ಕೊಟ್ರು. ಹೌದಿಲ್ಲ? ಕತ್ತಿ ಆದ್ಲು ಮುಂದೆ ಏನ್ ಮಾಡ್ತಿದ್ದ ಗಂಡನ ಮನೆಗೆ ಹೋಗಿ ಗಂಡನ ಬಾಗ್ಲ ಮುಂದೆ ಅಯ್ಯ ಅಂತ ನಿಂತು ಇದ್ರ ಅವ್ನಿಗೆ ಏನ್ ಕತ್ತಿ ಬಂದೈತಿ ಅಂತ ಹೇಳಿ ಇದನ್ನ ಕತ್ತಿನ ಬಡದ್ ಹೊರಗೆ ಹಾಕಿದಾನ. ಇದು ಅಗಸರ್ ನಾಯಿ ಹಳಾನು ಕಾಣಲಿಲ್ಲ ಮನಿನೂ ಕಾಣಲಿಲ್ಲ ಅಂತೇಳಿ ನೀನು ಗಂಡ ಸಿಕ್ಕಿಲ್ಲ ನನಗೆ ಕತ್ತಿ ಆಗೇಡಿ ಕತ್ತಿ ಆಗಕ್ ಹೋಗ್ಬೇಡ್ರಿ. ಅದಕ್ಕ ಯಾಕಪ್ಪ ಅಂತ ನಿಮಗ್ ಪದೇ ಹೇಳತ್ತನ್ನ, ಭವ್ಯವಾದ ಭಾರತ ದೇಶದೊಳಗ ಸ್ತ್ರೀಯರಿಗೆ ಹೆಣ್ಮಕ್ಳಿಗೆ ಬಹಳ ಗೌರವ ಸ್ಥಾನ ಐತಿ ನಮ್ಮ ಇಂಡಿಯಾದಾಗ, ನಮ್ಮ ಭಾರತ ದೇಶದೊಳಗ. ಅಂತ ದೇಶದೊಳಗ ಪತಿವ್ರತೆಯರು ಆಗಿ ಹೋಗಿದಾರೆ ಎಷ್ಟೋ ಮಂದಿ. ಆ ಪತಿವ್ರತೆಯರು ಮಾಡಿದಿಲ್ಲ ಹೇಳ್ರು, ಸುಮ್ಮನೆ ಯಾಕೆ ಒಣಾದ್ ಕೊಡ್ತಾರ್ತೀರಿ? ಹೌದಿಲ್ಲ? ಹಿಂಗ ಕತ್ತಿಯಾಗ ವ್ಯವಹಾರ ಮಾಡಕ್ ಹೋಗ್ಬೇಡ್ರಿ. ಇಷ್ಟೂರಾಗಿ ಗಂಡನ ಜೋಡಿ ಬಾಳೆ ಮಾಡ್ಬೇಕಲ್ರಿ. ಯಾಕಪ್ಪ ಅಂತ ಕೇಳಿದ್ರ ಸತಿ ಅಂತ ಸಂಸಾರದ ಜ್ಯೋತಿ ಅಂತೇಳಿ ಹೆಸರಾಗೈತಿ. ಅದಕ್ಕೆ ತಮ್ಮ ಬಾಳ ಮಾತಾಡೋದ್ರಾಗೇನಿಲ್ಲ. ಇನ್ಯಾಡ್ ನೋಡಿ ಚಾಲುವನ್ನ ಹಾಡಿ ಸಹಕಲ ಅಂತ ಚಾನ್ಸ್ ಕೊಟ್ಬಿಟ್ಟು ಮುಂದಿನ ಪಳಕ್ಕೆ ಏನ್ ಹಾಡ್ತಾರ ಹಾಡಿ ಏನ್ ಮಾತಾಡ್ತಾರೆ. ಸರ್ ಒಂದು ಮಾತು ಹೇಳ್ರಿ, ಉಪ್ಪತ್ತವ್ರೆ ಹೂವಾಗ ಏನು ಹೆಸರಿದ್ರು ಬಾಳೆ ಬರುವಾಗ ಅಕ್ಕಿಗೆ ಏನು ಹೆಸರಿಟ್ರು ಅದನ್ನ ಹೇಳ್ಬೇಕ. ಹೇಳುವಂತ ಅರ್ಥ ಇದ್ರೆ ಹೇಳ್ಬೇಕು. ಅದು ಹಾಳೆ ನಾವು ನೀವು ಪಕ್ಕ ಮಾತಾಡಿದ್ರಿ, ಆಚಕಡೆ ಹೇಳಿದ್ರಿ ಹೂವು ಏನು ಹೆಸರಿದ್ರು ಬಾಳೆ ಬಂದು ಏನು ಹೆಸರಿಟ್ರು ಅದನ್ನ ಹೇಳಿ. ಯಾರ ಹೆಸರಿಟ್ರು? ಹೋಗೋಗ ಹೆಸರ ಬರುವಾಗ ಹೆಸರ ಅದನ್ನ ಯಾರ ಹೆಸರಿಟ್ರು? ಯಾರಿಗೆ ಹೆಸರಿಟ್ರು? ಯಾರ ಹೆಸರಿಟ್ರಿ? ಇರ್ಲಿ ಯಾಕಪ್ಪ ಅಂತ ಕೇಳಿದ್ರ ಮಹಾತ್ಮರ ಶಾನ್ಯಾರ ಅದಾರ. ಇದು ಘಟನೆ ಏನಾಗೈತಪ್ಪ ಅಂತ ಕೇಳಿದ್ರ ನಿಮ್ಗ ಉಲ್ಲೇಖ ಪುರಾಣ ತಂದು ಕೊಡ್ತೀನಿ. ಪುರಾಣ ಓದಕ್ಕಿರ ಅಂದ್ರೆ ಬಾಳ ಟೈಮ್ ಆಗೈತಿ ಸರ. ಪುರಾಣ ಕೊಟ್ಟ ಹೋಗ್ಕಣ ಅಣ್ಣ ನಿನಗ ಪುರಾಣ ಕೊಡ್ತಾನ. ಹಂಗೆ ತಪ್ಪಿಲ್ಲ ಮಾತಾಡುದಿಲ್ಲ ಸ್ಟೇಜ್ನಾಗ ಯಾವತ್ತು. ನಿನಗ ಬುಕ್ಕ ಕೊಟ್ಟೋಗ್ತೀನಿ. ಆಯ್ತು ಸರ್, ಆಯ್ತು ಸರ್, ಆಯ್ತು ಹಾಡುವ. ಬರಾಬರಿ ನಿಂದ ಬರಾಬರಿ.